ಯಾರಿಗೂ ಕೂಡ ಈ ರೀತಿಯಾದಂಥ ನೋವು ಬೇಡ ಅಂತ ಅನ್ಬೋದು. ಇಲ್ಲಿ ನಾವು ನೋಡ್ಬೋದು, ವಿಜುವಲಲ್ಲಿ ನಾವು ನೋಡ್ಬೋದು, ಇಡೀ ಅವರ ಸಂಪಾದನೆ ಏನು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಿದೆ. ಬೆಳಿಗ್ಗೆ ಆ ಒಂದು ವಿಚಾರ ದಿಲೀಪ್ ರಾಜ್ ಇಲ್ಲ ಅನ್ನುವಂಥ ವಿಚಾರ ತಿಳಿದ ತಕ್ಷಣ ಅವರ ಸ್ನೇಹಿತರ ಬಳಗ ಇಲ್ಲಿಗೆ ಬಂದಿದೆ. ಸೊ ಅವರ ಒಂದು ನೋವೇನಿದೆ ಖಂಡಿತವಾಗ್ಲೂ ಯಾರು ಕೂಡ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಎಲ್ಲರೂ ಕೂಡ ಮೌನವಾಗಿ ಸೊ ನೋವನ್ನು ಹೊರ ಹಾಕುವ ಮುಖಾಂತರ ತನ್ನ ಆ ಸ್ನೇಹಿತನನ್ನು ಕಳ್ಕೊಂಡಿರೋದಕ್ಕೆ ಒಂದು ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು. ಸೊ ಅವ್ರ ಜೊತೆ ಸಾಕಷ್ಟು ಒಡನಾಟದಲ್ಲಿದ್ದಂತಹ ಕಿರುತೆರೆಯಲ್ಲೂ ತಮ್ಮ ಸಕ್ಸಸ್ಸನ್ನು ಕಂಡಿದ್ದಂಥ ಬೆಳ್ಳಿತೆರೆಯಲ್ಲೂ ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂತಹ ಕೃಷ್ಣ ಅವರು ನನ್ನ ಜೊತೆಲಿದ್ದಾರೆ. ಆ ಒಂದು ದಿಲೀಪ್ ರಾಜ್ ಅವರ ಒಂದು ಗೆಳೆತನ, ನಿನ್ನೆ ಕೂಡ ಅವರು ಒಂದು ಎದೆಯುರಿ ಒಂದಷ್ಟು ವಿಚಾರಗಳು ಕೂಡ ಗೊತ್ತಿತ್ತು. ಒಂದು ಎಲ್ಲ ಆ ಒಂದು ದಿಲೀಪ್ ರಾಜ್ ಅವರ ಸ್ನೇಹದ ಬಗ್ಗೆ ಏನು ಹೇಳ್ತಾರೆ ಸರ್, ನಿಜಕ್ಕೂ ಕೂಡ ಒಂದು ಆಘಾತ ಅಂತ ಅನ್ಬೋದು. ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು. ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಆಗ್ತಿರುವಂಥ ಒಂದೊಂದೇ ಏಟಿಂದ ಸುಧಾರಿಸ್ಕೊಳಕ್ಕಾಗ್ತಿಲ್ಲ. ಈಗ ಮತ್ತೊಂದು ಹೊಡೆತ ಅನ್ಬೋದು ಸರ್. ತುಂಬ ನೋವಿನ ವಿಚಾರ. ಆರೋಗ್ಯವಾಗಿದ್ದಂಥ ಒಂದು ಫಿಟ್ನೆಸ್ಸಿಗೆ ತುಂಬ ಪ್ರಿಯಾರಿಟಿ ಇಟ್ಕೊಂಡಿದ್ದಂಥವ್ರು ಈ ಥರ ಒಂದು ಸಡನ್ನಾಗಿ ಈ ಥರದ್ದು ಆಗುತ್ತೆ ಅಂತ ಅಂದ್ಬಿಟ್ಟು ನಂಬಕ್ಕೆ ಆಗಿಲ್ಲ. ಬೆಳಗ್ಗೆ ಸುದ್ದಿ ಕೇಳಿದ ತಕ್ಷಣ ಏನೋ ಆಗಿರೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅಂತ ಆಸ್ಪತ್ರೆ ಹತ್ರ ಹೋದ್ವಿ. ಆಸ್ಪತ್ರೆಗೆ ಹೋಗಿದ ತಕ್ಷಣ ಬ್ರಾಡ್ ಡೆಡ್, ಕಾರ್ಡಿಯಾಕ್ ಅರೆಸ್ಟ್ ಥರ ಇದು ಸಿಂಪ್ಟಮ್ಸ್ ಅಂತ ಹೇಳಿದಾಗ ನಂಬಕ್ಕೆ ಆಗಿಲ್ಲ. ಅಂದರೆ ಏನಾಗ್ತಾಯಿದೆ, ಅವನು ನಿನ್ನೆ ನೋವು ಶುರುವಾಗಿದೆ, ಅವನು ಎಸಿಡಿಟಿ ಅಂತ ಇಗ್ನೋರ್ ಮಾಡಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಈಗ ಯಾರು ಫ್ಯಾಮ್ಲಿನವ್ರು ಮಾತಾಡೋ ಪರಿಸ್ಥಿತಿಲಿಲ್ಲ, ನಮಗೂ ಕೇಳ್ಕೊಳಕ್ಕಂತ. ಈಗ ಆಗೋಗಿರೋದ್ರ ಬಗ್ಗೆ ಮಾತಾಡೋದಕ್ಕಿಂತ ಏನು ಮಾಡಬೇಕು ಅಂತ ನೋಡೋದ್ರಲ್ಲಿ ಮಕ್ಕಳು ಅವ್ರ ವೈಫಿಗೆ ಧೈರ್ಯ ತುಂಬುವಂಥ ಕೆಲಸ, ಅವ್ರ ಫ್ಯಾಮ್ಲಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಎಷ್ಟು ಜನ ಮಕ್ಕಳು, ಅವ್ರ ವೈಫ್ ಅವರು ಕೂಡ ಅವ್ರ ಜೊತೆಲಿ ಚಿತ್ರರಂಗ ಒಂದು ಕಿರುತೆರೆಯಲ್ಲಿ ಅವರು ತುಂಬ ಆಕ್ಟಿವ್ ಆಗಿದ್ರು. ಅವರು ಏನಾದ್ರು ಸಪೋರ್ಟ್ ಮಾಡಿ ಪ್ರೊಡಕ್ಷನ್ ವಿಚಾರದಲ್ಲಿ ಏನಾದರೂ ಸಪೋರ್ಟ್ ಮಾಡ್ತಿದ್ರೆ ಏನು ಸರ್? ದಿಲೀಪ ಮತ್ತು ವಿದ್ಯಾ ಇಬ್ಬರು ಜೊತೆಲೇ ಕೆಲಸ ಮಾಡ್ತಾಯಿದ್ರು. ದಿಲೀಪಿಗಿಂತ ಜಾಸ್ತಿ ವಿದ್ಯಾ ಕೆಲಸ ಮಾಡ್ತಾಯಿದ್ರು. ವಿದ್ಯಾ ನನ್ನ ಪ್ರೊಡಕ್ಷನ್ ಎಲ್ಲ ನೋಡ್ಕೊಳ್ಳೋದು. ದಿಲೀಪ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಇರ್ತಾಯಿದ್ದ. ಅವನು ಡೈರೆಕ್ಷನ್ನು, ಕ್ರಿಯೇಟಿವ್ ಆಸ್ಪೆಕ್ಟ್ಸು, ಕತೆ ಅದರಲ್ಲಿ ಇರ್ತಾಯಿದ್ದ. ಪ್ರೊಡಕ್ಷನ್ ಎಲ್ಲ ವಿದ್ಯಾ ನೋಡ್ಕೊತಾ ಇದ್ದಿದ್ರು. ಸೊ ಅವ್ರದ್ದು 2 ಪ್ರೊಡಕ್ಷನ್ಸ್ ನಡೀತಾ ಇದೆ. ಅದನ್ನು ವಿದ್ಯಾನೇ ನೋಡ್ಕೊತಾ ಇದ್ರು. ಮಕ್ಕಳಿಬ್ಬರು ಓದ್ತಾ ಇದ್ದಾರೆ ಅನಿಸುತ್ತೆ. ಮಕ್ಕಳ ಬಗ್ಗೆ ಹೆಚ್ಚಿಗೆ ಡೀಟೇಲ್ಸ್ ಇಲ್ಲ, ನನಗೆ ಗೊತ್ತಿಲ್ಲ. ಬಟ್ 2 ಹೆಣ್ಮಕ್ಳಿದ್ದಾರೆ. ಬಿಗ್ ಗ್ಲಾಸ್ ಅಲ್ವಾ ಸರ್? ಈ ರೀತಿಯಾದಂಥ ಘಟನೆಗಳಾದಾಗ ಸಾಕಷ್ಟು ಕನಸು, ಒಂದು ಕಡೆ ಸಿನಿಮಾದಲ್ಲಿ ಕನಸು ಕಂಡಿದ್ರು, ಒಂದು ಕಡೆ ಕಿರುತೆರೆ, ಎಲ್ಲ ಒಂದು ಕಡೆ ಕೆಲಸ ಮಾಡಬೇಕು, ಬಣ್ಣದ ಬದುಕಿನ ಮೀಸಲಿಟ್ಟಿದ್ರು ಅಂತ ಹೇಳ್ಬೋದು ಸರ್ ದಿಲೀಪ್ ರಾಜ್ ಅವ್ರನ್ನೂ. ತುಂಬ ಒಳ್ಳೆ ನಟ. ಅಂದರೆ ಅವನ ಒಡನಾಟ ತುಂಬ ದೂರದರ್ಶನ ಸೀರಿಯಲ್ಸ್ ಕಾಲದಿಂದನೂ ನಾವಿಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ನಾನು ಯಾವಾಗಲೂ ಅವ್ನಿಗೆ ಅದೇ ಹೇಳ್ತಾ ಇದ್ದೆ, ನಿನ್ನ ಪ್ರತಿಭೆಗೆ ಸಿನಿಮಾ ಮಾಡ್ಬೇಕು ನೀನು ಅಂತ ಅಂದ್ಬಿಟ್ಟು. ಆ ಟೈಮ್ನಲ್ಲಿ ಅವನು ಟೆಲಿವಿಷನ್ನ ಚೂಸ್ ಮಾಡ್ಕೊಂಡ. ಪ್ರತಿ ಸಲ ಸಿಕ್ಕಿದಾಗೂ ಅದೇ ಹೇಳ್ತಾ ಇದ್ದ, ಸಿನಿಮಾನಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಇದ್ದ. ತುಂಬ ಅವನು ಪ್ರತಿಭೆ ಇತ್ತು. ಬಟ್ ಅವನಿಗೂ ಹೋಪ್ ಇತ್ತು, ಏನೋ ದೊಡ್ಡದಾಗಿ ಆಗ್ತೀನಿ ನಾನು, ಟೆಲಿವಿಷನಲ್ಲಿ ಲೇಟ್ ಆದ್ರೂ ಏನೋ ಚೆನ್ನಾಗಿ ಆಗ್ತೀನಿ ಫಿಲಮ್ಸಲ್ಲಿ ಅಂತ ಅನ್ನೋ ಒಂದು ನಂಬಿಕೆ ಇತ್ತು. ಥ್ಯಾಂಕ್ ಯು ಸರ್. ಸೊ ಪೃಥ್ವಿ, ಈಗ ನನ್ನ ಜೊತೆಯಲ್ಲೂ ಕೂಡ ಅವರ ಇನ್ನೊಬ್ಬರು ಆತ್ಮೀಯರಾದಂಥ ನವೀನ್ ಕೃಷ್ಣ ಅವರು ಕೂಡ ಇದ್ದಾರೆ. ಸ್ನೇಹಿತನ ಕಳ್ಕೊಂಡು ಅವರು ಕೂಡ ಭಾವುಕರಾಗಿ ನಿಂತಿದ್ದಾರೆ. ಯಾಕಂದರೆ ಒಂದು ಅಗಲಿಕೆ ಇದೆಯಲ್ಲ, ತುಂಬಲಾರದ ನಷ್ಟ ಇಡೀ ಕನ್ನಡ ಚಿತ್ರರಂಗಕ್ಕೆ, ಅವರ ಸ್ನೇಹಿತರ ಬಳಗಕ್ಕೆ, ಅವ್ರ ಕುಟುಂಬಕ್ಕೆ. ಸೊ ಇಲ್ಲಿ ನಾವು ನೋಡ್ಬೋದು, ನವೀನ್ ಕೃಷ್ಣ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಸ್ನೇಹಿತ ಇಲ್ಲ ಅನ್ನುವಂಥ ನೋವು ಸರ್, ಈ ರೀತಿ ಅಂತ ನೋವು ಯಾರಿಗೂ ಬರಬಾರದು ಸರ್. ಇಂತಹ ವಯಸ್ಸಲ್ಲ. ನಮಗೆ ಅಪ್ಪು ಸರ್ ಅವರ ಒಂದು ನೆನಪು ಬಂತು ಕೆಲವೊಂದು ವಿಚಾರದಲ್ಲಿ. ಅದೇ ರೀತಿ ನಿನ್ನೆ ಆರೋಗ್ಯವಾಗಿದ್ರು, ಬೆಳಿಗ್ಗೆ ಇಲ್ಲ. ನಿಮ್ಮ ಕಣ್ಣಿನ ಹನಿಗಳು ಹೇಳ್ತಿದೆ ಸ್ನೇಹಿತನ ಒಂದು ನೋವು ಏನು ಅನ್ನುವಂಥದ್ದು. ಗೊತ್ತಿಲ್ಲ ಸರ್ ಏನು ಹೇಳಬೇಕು ಅಂತ. ಒಂದಷ್ಟೇ ಹೇಳ್ಬೋದು, ನಾನು ನನ್ನ ಲೈಫಲ್ಲಿ ಅತಿ ಒಳ್ಳೆಯ ವ್ಯಕ್ತಿ ಯಾರನ್ನಾದರೂ ನೋಡಿದರೆ ಅದು ದಿಲೀಪ್. ಕಾಲೇಜಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಇಷ್ಟು ಒಳ್ಳೆಯವ್ರು ಇರ್ತಾರೆ ಪ್ರಪಂಚದಲ್ಲಿ ಅಂತ ಅನಿಸುತ್ತೆ. ಅಷ್ಟು ಒಳ್ಳೆಯ ವ್ಯಕ್ತಿ ಅವನು. ನಾವು ಎಷ್ಟು ಸರಿ ಹೇಳಿದ್ದೀನಿ, ಇಷ್ಟು ಒಳ್ಳೆಯವನಾಗಿರ್ಬಾರ್ದು ಗುರು ನೀನು ಅಂತ. ಅಂದರೆ ಅಷ್ಟು ಒಳ್ಳೆಯವನು. ಅವರು ಅಷ್ಟೇ, ಅವರ ವೈಫು ಅಷ್ಟೇ. ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿ, ಕಡೆಗೆ ಅವರೇ ನಮ್ಮ ನಿರ್ಮಾಪಕರಾಗಿ, ನಮ್ಮ ವೆಲ್ವಿಷರಾಗಿ, ವಾಟ್ ನಾಟ್. ಅವನ ಬಗ್ಗೆ ಹೇಳಕ್ಕೆ ಚಾನ್ಸೇ ಇಲ್ಲ. ನಾನು ಜವಾಬ್ದಾರಿ ಇಲ್ಲದೆ ನನ್ನ ಮನೇಲಿ ಬಿದ್ದಿದ್ದಾಗ ನನ್ನ ಹೆಂಡತಿನ ಹಾಸ್ಪಿಟ್ಲಿಂದ ಕರ್ಕೊಂಡ್ಬಂದವನು ಅವನು. ಸೊ ಅಷ್ಟು ಒಳ್ಳೆ ವ್ಯಕ್ತಿ. ಅವನ ಬಗ್ಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಬಟ್ ಯಾಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ. ಒಂದು ಮಾತು ಹೇಳಿದ್ರಿ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಅನಿಸ್ಬಿಡುತ್ತೆ. ಹೋಟ್ಲು ಹೊರಗಡೆ ಫುಡ್ ತಿಂತಾ ಇರಲಿಲ್ವಂತೆ ಸರ್. ಒಂದು ಸ್ಮೋಕಿಂಗ್ ಆಗಲಿ, ಬೇರೆ ಥರದ ಯಾವುದೋ ಅಭ್ಯಾಸ ಇಲ್ಲ, ಆದರೂ ಈ ರೀತಿ ಆಗಿದೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಅನಿಸ್ಬಿಡುತ್ತೆ ಸರ್ ನಮಗೂ ಕೆಲವೊಂದು ಸಲ.
ಏನು ಹೇಳೋದು, ಅವ್ರಿಗೆ ನಮಗೆ ಹಿಂಗೆ ಆಗ್ತಿದೆ ಪಾಪ, ಅದು ಅವ್ರ ವೈಫ್ ಅದು ಹೆಂಗೆ ಕಂಟ್ರೋಲ್ ಮಾಡ್ಕೋತಾರೋ ಗೊತ್ತಿಲ್ಲ. ದೇವ್ರು ತುಂಬ ಕ್ರೂರಿ ಅಷ್ಟೇ ಈ ವಿಚಾರದಲ್ಲಿ. ಈ ಪದನ ಇನ್ನೂ ಕಠೋರವಾಗಿ ಹೇಳ್ಬೋದು, ಒಂದು ವಿಧಿಯಾಟದ ಬಗ್ಗೆ ಹೇಳ್ಬೋದು ಅಂದ್ರೆ ಸರ್, ಬೆಳ್ಳಿತೆರೆಯಲ್ಲಿ ಸ್ಟ್ರಗಲ್ಲು ಬಿದ್ದಂಥ ಸಂದರ್ಭದಲ್ಲೂ ಎದೆಗುಂದದೆ ಮತ್ತೆ ಕಿರುತೆರೆ ಕಡೆಗೆ ಬಂದು ಫಿನಿಕ್ಸ್ ಥರ ಎದ್ದು ನಿಂತವರು ನಿಮ್ಮ ಸ್ನೇಹಿತರು. ಯಾಕಂದ್ರೆ ನಿಮಗೂ ಸಾಕಷ್ಟು ಗೊತ್ತಿರುತ್ತೆ ಅವರ ಸ್ಟ್ರಗಲ್. ಅಂದರೆ ತುಂಬ ಆಂಬಿಷಿಯಸ್ ವ್ಯಕ್ತಿ ಅವರು. ಏನು ಅನ್ಕೊಳ್ತಾ ಇದ್ರು ಅದನ್ನು ಸಾಧನೆ ಮಾಡೋರು ಮಾಡಿದ್ದಾರೆ ನೋಡಿ. ಅವ್ರ ಹೆಸರು, ಮನೆ ಹೆಸರು ಅವರಿಬ್ಬರು ಸೇರಿಸಿ ಇಟ್ಟಿದ್ದಾರೆ. ಅಷ್ಟು ಇಬ್ಬರು ಅಂದರೆ ಎರಡು ದೇಹ ಒಂದೇ ಜೀವ ಅಂತೀವಲ್ಲ, ಆ ಥರ ಅವರಿಬ್ರು ಗಂಡ ಹೆಂಡ್ತಿ. ಸೊ ಅವ್ರು ಒಟ್ಟಿಗೆ ಈಗ ಇರಲ್ಲ ಅನ್ನೋದೇ ದೊಡ್ಡ, ಅದು ಹೆಂಗ ಪಾಪ ಆ ತಾಯಿ ಕಂಟ್ರೋಲ್ ಮಾಡ್ತಾಳೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಕೊನೆಯದಾಗಿ ಯಾವಾಗ ಭೇಟಿ ಮಾಡಿ ಮಾತುಕತೆ ಏನಾರು ಮತ್ತೆ ಒಂದು ಸೀರಿಯಲ್ಗೆ ಪ್ಲಾನ್ ಮಾಡ್ತಿದ್ರಂತೆ ಸರ್? ಅಂದರೆ ನಾನು ಪರ್ಸ್ನಲಾಗಿ ಮಾತಾಡಿದ್ದು ಒಂದು 20 days ಆಗಿರ್ಬೋದು. ಫೋನಲ್ಲಿ ರೆಗ್ಯುಲರ್ ಟಚಲ್ಲಿ ಇರ್ತಾ ಇದ್ವಿ. ಏನು ಹೇಳ್ತೀರಿ ಸರ್, ಇನ್ನು ಸ್ನೇಹಿತ ನೆನಪು ಮಾತ್ರ, ನೆನಪು ಅನ್ನೋದು ಹೇಳೋದಕ್ಕೆ ಕಷ್ಟವಾದಂಥ ವಿಚಾರ. ಇಲ್ಲ ಸರ್, ನಾನು ಅವನು ಇಲ್ಲ ಅಂತ ಅನ್ಕೊಳಕ್ಕೆ ಇಷ್ಟಪಡಲ್ಲ. ಅವನು ಇರ್ತಾನಷ್ಟೇ ಮನಸ್ಸಲ್ಲಿ. ಈಗ ಅಪ್ಪು ಸಾರು ಇಲ್ಲ ಅಂತ ಅನ್ಕೊಳಕ್ಕಾಗಲ್ಲ ನಾವು. ಇವು ನನ್ನ ಫ್ರೆಂಡು, ನಿರ್ಮಾಪಕ, ವೆಲ್ವಿಷರ್ ಎಲ್ಲನೂ. ನಾನು ಅವನು ಇಲ್ಲ ಅಂತ ಅನ್ಕೊಳ್ಳಲ್ಲ ಅಷ್ಟೇ. ಒಂಥರ ನಿಮ್ಗೆ ಫ್ಯಾಮಿಲಿಗಿನ್ನ ಮೀರಿದಂಥ ಬಾಂಧವ್ಯ ಎಂಬುದಕ್ಕೆ ಒಂದು ಕಡೆ ಸ್ನೇಹಿತ, ಮತ್ತೊಂದು ಕಡೆ ಕಷ್ಟ ಕಾಲದಲ್ಲಿ ಕೈ ಹಿಡಿದಂಥ ವ್ಯಕ್ತಿ ಅಂತೀರಾ. ನಿರ್ಮಾಪಕ, ಜೊತೆಲಿ ಕೆಲಸ ಮಾಡಿದ್ದಾರೆ, ಕಾಲೇಜ್ ದಿನಗಳು, ಯಾಕಂದ್ರೆ ತುಂಬಾ ವರ್ಷಗಳ ಒಂದು ಬಾಂಡಿಂಗ್ ಅಂತ ಅನ್ಬೋದು ಸರ್ ನಿಮ್ದು. 40 years, 35-40 years. ಸಾಕಷ್ಟು ನೆನಪುಗಳು ಇರ್ತವೆ ಸರ್ 40 ವರ್ಷ ಅಂದ್ರೆ. ತುಂಬ ನೆನಪುಗಳು. ಒಟ್ಟಿಗೆ ತಿರುಪ್ತಿಗೆಲ್ಲ ಹೋಗಿದ್ವಿ. ನಾನು ಹೇಳ್ತಾ ಇರೋದು ಕಾಲೇಜ್ ಡೇಸಲ್ಲಿ. ಅವಾಗ ಹಿಂಗೇನೋ ನಂಗೆ ತುಂಬ ರೇಗಿಸೋನು. ಅದು ನನ್ನನ್ನು ರೇಗಿಸಿ ತಮ್ಮ ಮಜಾ ತಗೊಳ್ಳೋದು ಅವ್ನಿಗೇನೋ ಮಜಾ. ಸೊ ನನ್ನ ಇರಿಟೇಟ್ ಮಾಡೋದೇ ಅವ್ನಿಗೆ ಮಜಾ. ಆ ಥರ ಒಂದ್ಸರಿ ಇರಿಟೇಟ್ ಮಾಡಿದಾಗ ಲೈಫಲ್ಲಿ ಇದೇ ಲಾಸ್ಟ್ ಕಣೋ, ಇನ್ನೊಂದ್ಸತಿ ನಿನ್ನ ಮಗನೇ ನಿನ್ನನ್ನು ಮಕ ತೋರಿಸ್ಬೇಡ ನಾನು ಅಂದೆ. ಅದಾಗ ಒಂದು 5 ವರ್ಷಕ್ಕೆ ಅವ್ನು ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು. ಇವತ್ತು ಅವನಿಲ್ಲ. ನಿಮಗೆ ದಿಲೀಪ್ ಅಂದ ತಕ್ಷಣ ಏನು ನೆನಪಾಗ್ಬೋದು ಸರ್? ಒಳ್ಳೆಷ್ಟು ನೆನಪು. ಒಳ್ಳೆಯವ ಮನುಷ್ಯತ್ವ. ಇಷ್ಟು ಸಾಧನೆ ಮಾಡಿದ್ರು, ಇಷ್ಟು ದುಡ್ಡು ಮಾಡಿದ್ರು, ಇವತ್ತಿಗೂ ಮಗ ಅಂತಾನೆ ಕರೀತಾನೆ. ಯಾವತ್ತೂ ಅದೇ ಆ ಚೇಂಜೇ ಆಗಿಲ್ಲ ಅವನು. ಕಾಲೇಜಲ್ಲಿ ಇದ್ದಾಗ ಹೆಂಗೆ ಆಟ ಆಡ್ಕೊಂಡು ಹೆಂಗೆ ಕಾಲೇ ಆಡ್ಕೊಂಡಿದ್ನೋ, ಇಷ್ಟು ದೊಡ್ಡ ವ್ಯಕ್ತಿ ಆದ್ಮೇಲೂ ಸಹ ಹಂಗೆ ಇದ್ದಾನು. ಒಂದು ಸ್ವಲ್ಪನೂ ಬದಲಾವಣೆ ಆಗಿಲ್ಲ. ಧನ್ಯವಾದಗಳು ಸರ್. ನಿಮಗೂ ನಿಮ್ಮ ಸ್ನೇಹಿತನ ಅಗಲಿಕೆ ನೋವು ಭರಿಸುವಂಥ ಶಕ್ತಿ ಬರಲಿ ಅಂತ ನಾವು ಕೂಡ ಹೇಳೋದಕ್ಕಷ್ಟೇ ಸಾಧ್ಯ. ಆದರೆ ಈ ರೀತಿಯ ಯಾರಿಗೂ ಕೂಡ ಆಗಬಾರ್ದು ಅಂತ ನಾವು ಹೇಳ್ತಾ ನಿಮ್ಮ ಸ್ನೇಹಿತನಿಗೆ ನಾವು ಸಂತಾಪವನ್ನು ಸೂಚಿಸ್ತಾ ಹೋಗ್ತೀವಿ. ಸೊ ಇದಿಷ್ಟು ನವೀನ್ ಕೃಷ್ಣ ಅವರ ನೋವಿನ ನುಡಿಗಳು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸನ ಜೊತೆ ಸತೀಶ್ ಕಂಪರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.